ಹೇಳ್ತಾರಲ್ವಾ, ನಾವು ಯಾವ ಪ್ರಪಂಚದಲ್ಲಿ ವಾಸವಿದೀವೋ ಅಲ್ಲಿ ಸಾಕಷ್ಟು ಗೌಪ್ಯತೆ ಕೂಡ ಇದ್ದೇ ಇದೆ ಅಂತ. ನಾವು ಏನ್ ಕಾಣ್ತೀವೋ ಅದಕ್ಕೂ ಮಿಕ್ಕಿದ್ದು ಗೌಪ್ಯತೆ ತುಂಬಾ ಇರುತ್ತೆ. ಅದೇ ರೀತಿಯ ಒಂದು ರಹಸ್ಯವಾದ ಕಥೆಯಲ್ಲಿ ಇಂದು ನಮ್ಮ ನೇಹಾ ಇಲ್ಲಿ ಕಾಣಿಸ್ಕೊತಿದ್ದಾಳೆ. ನೇಹಾ ಒಂದು ಚಮತ್ಕಾರವಾದ ಊರಿಗೆ ಅವಳು ಇಂದು ಹೊರಟಿದ್ದಾಳೆ. ಅಣ್ಣ, ಚಮತ್ಕಾರ ಗಡಕ್ಕೊಂದ್ ಟಿಕೆಟ್ ಕೊಡಿ. ಚಮತ್ಕಾರ ಗಡನ? ಅಯ್ಯೋ ಮಗಳೇ, ಇಲ್ಲಿ ಅಂತ ಯಾವ್ದೇ ಜಾಗ ಇಲ್ಲ ಅಮ್ಮ. ಅಯ್ಯೋ ಯಾಕಿಲ್ಲ, ಅಲ್ಲಿ ಸಿಟಿ ಆದ್ಮೇಲೆ ಮುಂದೆ ಸಿಗುತ್ತಲ್ವಾ ಅದೇ ಜಾಗ. ಅಯ್ಯೋ ನಗರಪಾಡ ಹತ್ರ ಕೇವಲ ಕಾಡಿದೆ, ಬೇರೆ ಏನೂ ಇಲ್ಲ. ಕಂಡಕ್ಟರ್ ಮಾತ್ ಕೇಳಿದ ನೇಹಾ ಸ್ವಲ್ಪ ಗಾಬರಿಗೊಂಡ್ಲು. ಆದ್ರೆ ಅದ್ರಲ್ಲಿ ತಪ್ಪು ಅವ್ರದಾಗಿರ್ಲಿಲ್ಲ. ಆ ಒಂದು ಊರು ಸಿಟಿಯಿಂದ ತುಂಬಾ ದೂರದಲ್ಲಿತ್ತು. ಮತ್ತದು ಒಂದು ದೊಡ್ಡ ಕಾಡಿನಲ್ಲಿ ಅಡಗಿಕೊಂಡಿದ್ದ ಒಂದು ಪುಟ್ಟ ಹಳ್ಳಿ. ಯಾರಿಗೂ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಹಾಗೂ ಭಾರತದ ನಕ್ಷೆಯಲ್ಲೂ ಕೂಡ ಅದರ ಹೆಸರು ಇಂದಿಗೂ ಇಲ್ಲ. ಆ ಹಳ್ಳಿಗೆ ಒಂದು ಶಾಪವಿದೆ ಅಂತ ಹೇಳ್ತಾರೆ. ಅದರಿಂದ ಅದರ ಹೆಸರು ಇಂದಿಗೂ ಕೂಡ ಅಸ್ತಿತ್ವದಲ್ಲಿಲ್ಲ. ಆದ್ರೆ ಭೂಗೋಳ ಶಾಸ್ತ್ರ ಓದ್ತಾ ಇದ್ದ ನೇಹಳಿಗೆ ಒಂದು ಪ್ರಾಜೆಕ್ಟ್ ವಿಚಾರವಾಗಿ ಆ ಒಂದು ಊರಿನ ಬಗ್ಗೆ ತಿಳಿದಿತ್ತು. ಅದಕ್ಕೆ ಅವಳು ಅಲ್ಲಿಗೆ ಹೊರಟಿದ್ಲು. ಮತ್ತವಳು ಆ ಊರಿನ ಅಸ್ತಿತ್ವನ ತೋರಿಸ್ತೀನಿ ಅಂತ ಹೊರಟಿದ್ಲು. ಮತ್ತ ಶಾಪದ ವಿಚಾರವನ್ನು ತಿಳಿಬೇಕು ಅನ್ನೋದು ಅವಳ ಉದ್ದೇಶ ಆಗಿತ್ತು. ಗಂಟೆಗಳ ಪ್ರಯಾಣದ ನಂತರ ನೇಹಾ ಒಂದು ರಸ್ತೆಯಲ್ಲಿ ಬಂದಿಳಿದ್ಲು. ಸರಿ, ನೋಡೋಣ ಬಿಡೋ, ಇಲ್ಲಿಗೆಂತೂ ಬಂದಾಯ್ತು. ಇನ್ನ ಚಮತ್ಕಾರ ಗಡನ ನಾನು ಹುಡುಕ್ಲೇಬೇಕು. ನೇಹಾ ಯಾವುದೇ ಯೋಚನೆ ಮಾಡದೆ ಆ ಕತ್ತಲೆನಲ್ಲೇ ಚಮತ್ಕಾರ ಗಡವನ್ನು ಹುಡುಕಿಕೊಂಡು ಹೊರಟ್ಲು. ಅವಳು ನಡ್ಕೊಂಡು ಹೋಗ್ತಾ ಇದ್ದಾಗೆ ಕತ್ತಲೆ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. 4 ಕಡೆ ನಿಶಬ್ದವಾಗಿತ್ತು. ಆಗ ಅವಳು ಸಡನ್ ಆಗಿ ಒಂದು ಶಬ್ದ ಕೇಳಿಸೋದಕ್ಕೆ ಶುರುವಾಯ್ತು. ಯಾರು? ನೋಡಿ, ನಾನ್ ಮತ್ತೆ ಕೇಳ್ತಾ ಇದ್ದೀನಿ, ಯಾರದು? ನನ್ನ ಎದುರುಗಡೆ ಬನ್ನಿ. ಆದ್ರೆ ನೇಹಳಿಗೆ ಯಾವುದೇ ಉತ್ತರ ಸಿಗ್ಲಿಲ್ಲ. ಆಗ ಸಡನ್ ಆಗಿ ಮರದಿಂದ ಹಣ್ಣುಗಳು ಉದುರೋದಿಕ್ಕೆ ಶುರುವಾಯ್ತು. ಮತ್ತೆ ನೇಹಾ ಕಡೆ ಬರೋದಿಕ್ಕೆ ಶುರುವಾಯ್ತು. ನೇಹಾ ಭಯದಿಂದ ಕೂಗೋದಿಕ್ ಶುರು ಮಾಡಿದ್ಲು. ಕಾಪಾಡಿ, ಕಾಪಾಡಿ! ಅಯ್ಯೋ, ಇಲ್ಲೇನಾಗ್ತಾ ಇದೆ? ಯಾರೋ ಇದಾರೆ ಅನ್ಸುತ್ತೆ. ದೆವ್ವ ಇರಬಹುದು, ದೆವ್ವ! ಭಯದಿಂದ ನೇಹಾಳ ಸ್ಥಿತಿ ಗಂಭೀರವಾಗ್ತಾ ಇತ್ತು. ಅವಳು ಹೆದರ್ಕೊಂಡು ಅಲ್ಲಿಂದ ನಿಧಾನವಾಗಿ ನಡೆಯೋದಿಕ್ ಶುರು ಮಾಡಿದ್ಲು. ಆಗ ಅಲ್ಲಿ ಒಂದು ಮಾತಾಡುವಂತ ಕಾಗೆ ಅವಳ ಹತ್ರ ಬಂತು. ಅಲ್ಲಿಗೆ ಕಾಗೆ ಬರ್ತಿದ್ದಾಗೆ ಆ ಹಣ್ಣುಗಳು ಬೀಳೋದು ಕೂಡ ನಿಂತ್ಕೊಳ್ತು. ತುಂಬಾನೇ ಹಠಮಾರಿ ನೀನು. ನೀನು ಮಾತಾಡ್ತೀಯಾ? ನಾನ್ ಮನ್ಸ್ ಮಾಡಿದ್ರೆ ನಿನ್ನ ಈ ಕೂಡ್ಲೆ ಈ ಕಾಡಿಂದ ಆಚೆ ಹಾಕ್ಬೋದು. ಯಾಕಂದ್ರೆ ನಾನು ಇಲ್ಲಿನ ರಕ್ಷಕ. ಆದ್ರೆ ಮೊದ್ಲು ನಾನು ಇದನ್ನ ತಿಳ್ಕೋಬೇಕು, ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ. ಕಾಗೆ ಮಾತನ್ ಕೇಳ್ದ ನೇಹಾ ಇನ್ನೂ ಹೆದರ್ಕೊಂಡ್ಲು. ಆಗ ಅವಳು ಧೈರ್ಯ ಮಾಡಿ ಎಲ್ಲಾ ವಿಷಯನ ಅದಕ್ಕೆ ಹೇಳಿದ್ಲು. ನೋಡು, ನನಗ್ ಗೊತ್ತು, ಇಲ್ಲಿ ಚಮತ್ಕಾರ ಗಡ ಅನ್ನೋ ಹಳ್ಳಿ ಇದೆ. ಅದು ಶಾಪದಿಂದ ಇದುವರೆಗೂ ಯಾರಿಗೂ ಕೂಡ ಗೊತ್ತಿಲ್ಲ. ನಾನು ಆ ಹಳ್ಳಿ ಬಗ್ಗೆ ಎಲ್ಲರಿಗೂ ತಿಳಿಸ್ಬೇಕು ಅಂತ ಇದ್ದೀನಿ. ಮತ್ತೆ ಭಾರತದ ನಕ್ಷೆನಲ್ಲಿ ಅದಕ್ಕೊಂದು ಸ್ಥಾನ ಕೊಡಿಸ್ಬೇಕು ಅಂತ ಇದ್ದೀನಿ. ಅವಳ ಮಾತನ್ನ ಕೇಳಿದಂತಹ ಆ ಕಾಗೆಗೆ ಅವಳ ಮೇಲೆ ವಿಶ್ವಾಸ ಬಂತು. ಅದಕ್ಕೆ ನೇಹಾಳ ಉದ್ದೇಶ ಸರಿ ಅಂತ ಅನ್ನಿಸ್ತು. ಅದು ಸುಮ್ನೆ ಹಾರ್ಕೊಂಡ್ ಬಂದು ಅವಳ ಹೆಗ್ಲ ಮೇಲೆ ಕೂತ್ಕೊಳ್ತು. ಮತ್ತೆ ಏನೋ ಮಂತ್ರ ಹೇಳೋದಿಕ್ಕೆ ಶುರು ಮಾಡ್ತು. ಓಂ ಬೊಕ್ಕಲ್ಲ ನಮಃ, ಓಂ ಬೊಕ್ಕಲ್ಲ ನಮಃ. ಆಗ ಒಂದು ತಂಪಾದ ಗಾಳಿ ಬೀಸ್ತು. ನೋಡ್ತಿದ್ದಾಗೆ ನೇಹಾಳ ಕಾಲ ಹತ್ರ ತಾನಾಗೆ ತಾನು ಒಂದು ವೃತ್ತ ಹಾಕೊಳ್ಳೋದಿಕ್ಕೆ ಶುರುವಾಯ್ತು. ನೋಡ್ತಾ ನೋಡ್ತಿದ್ದಾಗೆ ಭೂಮಿ ಮೇಲೆ ಒಂದು ಬಾಗಿಲು ಕಾಣಿಸ್ಕೊಳ್ತು. ನೇಹಾ ಕಾಗೆಯ ಜೊತೆ ಕೆಳಗಡೆ ಬಿದ್ಲು. ಇಲ್ಲೇನ್ ನಡೀತಾ ಇದೆ? ಸ್ವಲ್ಪ ಸಮಯದಲ್ಲಿ ಬೀಳ್ತಾ ಇದ್ದ ನೇಹಾ ಭೂಮಿಯ ಮೇಲೆ ಬಂದು ಬಿದ್ಬಿಟ್ಲು. ಅವಾಗ ಅವಳ ಮುಂದೆ ಚಮತ್ಕಾರ ಗಡ ಕಣ್ಮುಂದೆ ಇತ್ತು. 4 ಕಡೆ ಹಚ್ಚ ಹಸಿರಾಗಿತ್ತು. ನದಿ ಹರಿತಾ ಇತ್ತು. ಪಶು ಪಕ್ಷಿಗಳು ಹಾರ್ತಾ ಇದ್ವು, ಹಾಡ್ತಾ ಇದ್ವು. ಅದು ಒಂದು ಜಾದು ಹಳ್ಳಿ ಅಂತ ಅನ್ಸುತ್ತೆ. ಅಯ್ಯೋ, ಏನಿದು? ನಾವು ಬಂದ್ಬಿಟ್ವಿ. ಹೇ, ಹುರ್ರೇ! ಇಷ್ಟೊಂದು ಖುಷಿ ಪಡೋ ಅಗತ್ಯ ಇಲ್ಲ. ಮರಿಬೇಡ ನೀನ್ ಇಲ್ಲಿಗೆ ಯಾಕೆ ಬಂದಿದ್ದು ಅಂತ. ಆಹಾ, ಮರೆಯೋದಿಲ್ಲ. ಸರಿ ಬಾ, ನಾವು ಕೆಲ್ಸ ಶುರು ಮಾಡೋಣ. ನೇಹಾ ಕಾಗೆ ಜೊತೆ ಸೇರಿ ಹುಡುಕಾಟವನ್ನ ಶುರು ಮಾಡಿದ್ಲು. ಅವಾಗ ಅವಳಿಗೆ ಅಲ್ಲೊಬ್ರು ಮನುಷ್ಯರು ಕಂಡ್ರು. ಅಲ್ಲೋಡು, ಅಲ್ಲಿ ಯಾರೋ ಇದಾರೆ. ಇಲ್ಲಿ ಕೇಳಿ, ಇಲ್ಲಿ ನೋಡಿ, ನನ್ ಮಾತ್ ಕೇಳಿಸ್ತಾ ಇದ್ಯಾ? ನೇಹಾ ಓಡ್ಕೊಂಡು ಆ ಮನುಷ್ಯನ್ ಬಳಿ ತಲುಪಿದ್ಲು. ಆಗ ಅವಳಿಗೆ ಆಶ್ಚರ್ಯ ಆಯ್ತು. ಆ ಮನುಷ್ಯ ಒಂದು ವೀಲ್ ಚೇರ್ ಮೇಲೆ ಕೂತಿದ್ರು. ಅವರಿಗೆ ಅರ್ಧ ಕೈಗಳು ಮತ್ತೆ ಅರ್ಧ ಕಾಲ್ಗಳಿರ್ಲಿಲ್ಲ. ಅವರು ಉತ್ಸಾಹಿಗಳ ಕಾಣಿಸ್ತಾ ಇರ್ಲಿಲ್ಲ. ಬದ್ಲಿಗೆ ಹೇಗ್ ಅನಿಸ್ತಾ ಇತ್ತು ಅಂದ್ರೆ ಅವರು ದಿನೇ ದಿನೇ ಕ್ಷೀಣಿಸ್ತಾ ಇದ್ದಾರೆ ಅನ್ನೋ ರೀತಿ. ಅಂಕಲ್, ನಿಮ್ಗೆ ಹುಷಾರಿಲ್ವಾ? ನೇಹಾ ತುಂಬಾ ಬೇಜಾರಿಂದ ಈ ಪ್ರಶ್ನೆನ ಅವರಿಗೆ ಕೇಳಿದ್ಲು. ಆದ್ರೆ ಆ ಮನುಷ್ಯ ಉತ್ತರ ಕೊಟ್ಟಿದ್ದನ್ನ ಕೇಳಿ ಅವಳಿಗೆ ಶಾಕ್ ಆಯ್ತು. ಅಯ್ಯೋ, ಇದ್ಯಾವ ಭಾಷೆ ಇದು? ಇದು ನನಗೂ ಕೂಡ ಗೊತ್ತಿಲ್ಲ.
ಅಂಕಲ್, ನೀವ್ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಯಾ 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 ಯಾ. ಇದೆಲ್ಲ ಏನು ಅಂತ ನಮ್ಗೆ ಹೇಗೆ ಅರ್ಥ ಆಗೋದು? ಆಗ ಹಿಂದೆಯಿಂದ ಒಂದು ವಯಸ್ಸಾದ ಧ್ವನಿ ಕೇಳಿಸ್ತು. ನಾನು ಹೇಳ್ತೀನಿ. ನೇಹಾ ತಿರುಗಿ ನೋಡಿದಾಗ ಅವಳ ಎದುರುಗಡೆ 10 ವರ್ಷದ ಹುಡುಗ ನಿಂತಿದ್ದ. ಆದ್ರೆ ಅವನ್ ಮುಖ ವಯಸ್ಸಾದ ವ್ಯಕ್ತಿ ತರ ಸೊಕ್ಕಾಗಿತ್ತು, ಮತ್ತವನ್ ಧ್ವನಿ ವಯಸ್ಸಾದ ವ್ಯಕ್ತಿ ತರ ಇತ್ತು. ಅಯ್ಯೋ ಪುಟ್ಟ, ಇದೆಲ್ಲ ಏನು? ಮತ್ತೆ ಅಂಕಲ್ ಯಾವ ಭಾಷೆನಲ್ಲಿ ಮಾತಾಡ್ತಾ ಇದ್ದಾರೆ? ಅವನು ಮಕ್ಕಳ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾನೆ. ಏನು, ಮಕ್ಕಳ ಭಾಷೆನಾ? ಹಾ, ಮಕ್ಕಳ ಭಾಷೆ. ಅದೇನಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಈ ಚಮತ್ಕಾರಗಳಲ್ಲಿ ಒಬ್ಬ ರಾಜ ಇದ್ದ. ಅವನ್ಗೆ ಹೆಣ್ಮಕ್ಳು ಅಂದ್ರೆ ಆಗ್ತಾ ಇರ್ಲಿಲ್ಲ. ಅವ್ರನ್ನ ಅವನು ಭಾರ ಅಂತ ಅನ್ಕೋತಾ ಇದ್ದ. ಅವನ್ ಅನ್ಕೊಂಡಿದ್ದ ಹೆಣ್ಮಕ್ಳು ಕೇವಲ ಮನೆ ನೋಡ್ಕೋಬೇಕು ಅಂತ, ಮನೆ ಕೆಲಸ ಮಾಡ್ಬೇಕು, ಮತ್ತೆ ವಂಶವೃದ್ಧಿ ಮಾಡ್ಬೇಕು ಅಂತ. ಅದಕ್ಕೆ ಅವನು ಊರಲ್ಲಿ ಒಂದಿನ ಏನ್ ಮಾಡ್ದ ಅಂದ್ರೆ ದೊಡ್ಡ ಯಜ್ಞ ಮಾಡ್ದ, ಇಲ್ಲಿ ಯಾರು ಹೆಣ್ಮಕ್ಳು ಹುಟ್ಟಬಾರ್ದು ಅಂತ. ಅಯ್ಯೋ, ಮತ್ತೇನಾಯ್ತು? ನಿಮ್ಗೆ ಪರಿಸ್ಥಿತಿ ಹೇಗ್ ಬಂತು? ಅದೇನಂದ್ರೆ ರಾಜ ಮಾಡ್ತಿದ್ದಂತ ಯಜ್ಞದಲ್ಲಿ ಅವನು ಮಂತ್ರ ಹೇಳ್ಬೇಕಾದ್ರೆ ಒಂದು ಮಂತ್ರನ ತಪ್ಪಾಗಿ ಉಚ್ಚಾರಣೆ ಮಾಡ್ಬಿಟ್ಟ. ಅದ್ರ ಕಾರಣದಿಂದಾಗಿ ಪ್ರಕೃತಿ ಈ ಇಡೀ ಊರಿಗೆ ಶಾಪ ಕೊಟ್ಬಿಡ್ತು. ಇಲ್ಲಿ ಏನ್ ನಡೀತಾ ಇದೆ? ನೀನ್ ಯಾರು ಪ್ರಕೃತಿ ನಿಯಮನ ತಡೆಯೋದಿಕ್ಕೆ? ಇಲ್ಲ, ನಾನ್ ಈ ರೀತಿ ಆಗೋದಿಕ್ಕೆ ಬಿಡೋದಿಲ್ಲ. ನಿನಗೆ ಹುಡುಗಿಯರಂದ್ರೆ ಇಷ್ಟ ಇಲ್ಲ ಅಲ್ವಾ? ಈಗ ನೋಡ್ತಾ ಇರು ಈ ಹಳ್ಳಿಗೆ ಯಾವ ಪರಿಸ್ಥಿತಿ ಬರುತ್ತೆ ಅಂತ. ನಾನು ಶಾಪ ಕೊಡ್ತೀನಿ, ಈ ಹಳ್ಳಿಯ ಗಡಿಯಾರ ಈಗ ಉಲ್ಟಾ ನಡೆಯುತ್ತೆ. ಇಲ್ಲಿ ವಯಸ್ಸಾದ ಮಕ್ಕಳು ಹುಡ್ತಾರೆ, ಮತ್ತೆ ಮನುಷ್ಯ ದಿನೇ ದಿನೇ ಕ್ಷೀಣಿಸ್ತಾ ಹೋಗ್ತಾನೆ. ಇಲ್ಲಿ ಯಾವುದೇ ಮದ್ವೆನೂ ಆಗೋದಿಲ್ಲ, ಮತ್ತೆ ಯಾರು ಮನೆ ಕಟ್ಟೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ ವಂಶ ಕೂಡ ಬೆಳೆಯೋದಿಲ್ಲ. ನೀವು ಅನುಭವಿಸ್ತೀರಾ, ನೀವೆಲ್ಲ ಖಂಡಿತ ಅನುಭವಿಸ್ತೀರಾ. ಈ ರೀತಿಯಾಗಿ ರಾಜನ ಶಿಕ್ಷೆ ಇಡೀ ಊರಿನವ್ರಿಗೆ ಸಿಕ್ಬಿಡ್ತು. ಯಜ್ಞ ಆದ್ಮೇಲೆ ಊರಿನ ಜನಕ್ಕೆಲ್ಲ ಹುಷಾರ್ ತಪ್ಪಿಡ್ತು. ಆಮೇಲೆ ಶುರುವಾಗಿದ್ದೆ ಈ ರೀತಿ ಒಂದು ವಿಸ್ಮಯ. ದೊಡ್ಡವರು ಮಕ್ಕಳಾಗ್ಬಿಟ್ರು, ಮತ್ತೆ ಮಕ್ಕಳು ಹುಟ್ಟಿದ್ದು ಅಮ್ಮನ ಹೊಟ್ಟೆಯಿಂದ ಅಲ್ಲ, ಬದ್ಲಿಗೆ ಸಮುದ್ರದ ಅಲೆಯಿಂದ ಬರ್ತಾ ಇದ್ರು. ಇಷ್ಟೆಲ್ಲ ನಡೆದೋಯ್ತು. ಅವ್ರ ಕೈಕಾಲು ಇರ್ಲಿಲ್ಲ, ಮತ್ತೆ ಮಾತಾಡೋಕೆ ಬರ್ತಿರ್ಲಿಲ್ಲ. ಕೈಕಾಲು ನೋವು ಆಗ್ತಾ ಇತ್ತು. ಊರಿನ ಶಾಲೆಗಳಲ್ಲಿ ವಯಸ್ಸಾಗಿರುವಂತವ್ರು ಕೂತ್ಕೊಂಡು ಪಾಠ ಕೇಳ್ತಾ ಇದ್ರು. ಟಿಫನ್ ಅಲ್ಲಿ ಚಾವನ್ಪ್ರಾಶ ಮತ್ತೆ ಗುಳಿಗೆಗಳನ್ನ ತಗೊಂಡ್ಬರ್ತಾ ಇದ್ವಿ. ಅಯ್ಯೋ, ಇದಂತೂ ನಿಜವಾಗ್ಲೂ ವಿಚಿತ್ರವಾಗಿದೆ. ಇಷ್ಟೇ ಅಲ್ಲ ಕಣಮ್ಮ, ಅವರು ವಯಸ್ಸಾಗ್ತಿದ್ದ ಹಾಗೆ ಅವರು 30 ವರ್ಷ ತಲುಪಿದಾಗ ಸ್ಮಾರ್ಟ್ ಆಗಿ ಕಾಣಿಸಕ್ ಶುರು ಮಾಡ್ತಾರೆ. ಆದ್ರೆ 50 ವರ್ಷ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಮತ್ತೆ ಅವರ ಶರೀರ ಚಿಕ್ಕ ಮಕ್ಕಳ ತರ ಆಗ್ತಾ ಹೋಗುತ್ತೆ. ಮತ್ತೆ ಕೈಕಾಲ್ ನೋವು, ಮಾತಾಡಕ್ ಬರ್ದೇ ಇರೋದು, ಮತ್ತೆ ಹೋಗ್ತಾ ಹೋಗ್ತಾ ಒಂಥರ ಮಕ್ಕಳಾಗ್ಬಿಡ್ತಾರೆ. ಕೊನೆದಾಗಿ ಅವರು ಪೂರ್ತಿಯಾಗಿ ಮಕ್ಕಳಾಗ್ಬಿಡ್ತಾರೆ. ಆಗ ಆಕಾಶದಲ್ಲಿ ತೇಲಿ ಹೋಗಿ ಬೂದಿಯಾಗಿ ಮೋಕ್ಷ ಪಡಿತಾರೆ. ಇದಂತ ತುಂಬಾ ಭಯಾನಕವಾಗಿದೆ ಪಿಂಟು. ಗೊತ್ತಿಲ್ಲ ನೀವೆಲ್ಲ ಎಷ್ಟು ವರ್ಷದಿಂದ ಇಲ್ಲಿ ನರಳಾಡ್ತಿದ್ದೀರೋ ಅಂತ. ನನಗೂ ಕೂಡ ಗೊತ್ತಿಲ್ಲ. ಆದ್ರೆ ನೀನ್ ಇಲ್ಲಿಗೆ ಹೇಗ್ ಬಂದೆ? ಅಲ್ಲ, ಇಲ್ಲಂತೂ ಹೆಣ್ಮಕ್ಳು ಇರೋದೇ ಇಲ್ವಲ್ಲ, ಅದೇ ಆಶ್ಚರ್ಯ ಆಗ್ತದ ನನಗೆ. ಹಾ, ನಾನ್ ನಿಜವಾದ ಪ್ರಪಂಚದಿಂದ ಬಂದಿದ್ದೀನಿ, ನಿಮ್ಗೆಲ್ಲ ನಾನು ಮುಕ್ತಿಗೊಳಿಸೋದಿಕ್ಕೆ. ಆದ್ರೆ ಇದೆಲ್ಲ ಹೇಗ್ ಮಾಡೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ನಾನು ಹೇಳ್ತೀನಿ, ನಾವೆಲ್ಲ ಈ ಶಾಪದಿಂದ ಮುಕ್ತರಾಗಬೇಕು ಅಂದ್ರೆ ಆ ಯಜ್ಞವನ್ನ ಮತ್ತೆ ಪ್ರಾರಂಭ ಮಾಡಬೇಕು. ಆದ್ರೆ ಈ ಸಲ ಯಜ್ಞದಲ್ಲಿ ಒಬ್ಬ ಹೆಣ್ಮಗು ಕೂತ್ಕೋಬೇಕು. ಅದೇ ದೇವಿಯ ರೂಪದಲ್ಲಿ. ಯಾವ ದೇವಿ ನಮ್ಗೆ ಶಾಪ ಕೊಟ್ಲು, ಪ್ರಕೃತಿ ಮಾತೆ ಹೇಳಿದ್ಲು ಅವಳ ಕೈಯಿಂದಾನೇ ಮುಕ್ತಿ ಸಿಗುತ್ತೆ ಅಂತ. ಸರಿ, ಹಾಗಾದ್ರೆ ಬನ್ನಿ ಯಜ್ಞ ಮಾಡೋಣ. ಹಾ, ಆದ್ರೆ ನೆನ್ಪಿರ್ಲಿ, ಈ ಉಲ್ಟಾ ಪಲ್ಟಾ ಆಗಿರೋದನ್ನ ಸರಿ ಮಾಡ್ಬೇಕು ಅಂದ್ರೆ ನಾವು ಮಂತ್ರವನ್ನ ಕೂಡ ಉಲ್ಟಾ ಹೇಳ್ಬೇಕಾಗುತ್ತೆ. ಏನು, ಉಲ್ಟಾ ಮಂತ್ರನಾ? ಉಲ್ಟಾ ಮಂತ್ರದ ಬಗ್ಗೆ ಗೊತ್ತಾದ್ಮೇಲೆ ನೇಹಾ ಸ್ವಲ್ಪ ಗಾಬರಿಗೊಂಡ್ಲು. ಆದ್ರೆ ಅವಳು ಧೈರ್ಯದಿಂದ ಮುನ್ನುಗ್ಗಿ ಈ ಕೆಲಸ ಮಾಡೋದಿಕ್ಕೆ ಶುರು ಮಾಡಿದ್ಲು. ಓಂ ನಮ ಶಿವಾಯದ ಬದಲಿಗೆ ಮ್ಯೂ ಹ್ಯಾವಿಶ್ ಶವನ್, ಮ್ಯೂ ಹ್ಯಾವಿಶ್ ಶವನ್, ಮ್ಯೂ ಹ್ಯಾವಿಶ್ ಶವನ್. ನೇಹಾ ಉಲ್ಟಾ ಮಂತ್ರ ಹೇಳೋದಿಕ್ ಶುರು ಮಾಡಿದಾಗ ಆಕಾಶ ಬದಲಾಯ್ತಾ ಬಂತು. ಗಾಳಿ ತಂಪಾಗಿ ಬೀಸೋದಿಕ್ ಶುರುವಾಯ್ತು. ಎಲ್ಲ ಕೂಡ ಸರಿ ಆಗ್ತಾ ಬಂತು. ಆಗ ಸೂರ್ಯನ ಮೊದಲ ಕಿರಣ ಭೂಮಿ ಮೇಲೆ ಬಿತ್ತು. ಮತ್ ಇಡೀ ಹಳ್ಳಿ ಬೆಳಕಿನಿಂದ ಹೊಳೆಯೋದಿಕ್ಕೆ ಶುರುವಾಯ್ತು. ಪ್ರಕೃತಿ ಮಾತೆಯ ಶಾಪ ಮುಕ್ತಾಯಗೊಂಡಿತ್ತು. ಹಳ್ಳಿಯ ಎಲ್ಲಾ ವಯಸ್ಸಾದ ಮಕ್ಕಳು ಅಸಲಿ ರೂಪಕ್ಕೆ ಬಂದ್ರು. ಹಳ್ಳಿಯಲ್ಲಿ ಮತ್ತೆ ಖುಷಿ ಮೊದ್ಲಿನ ತರ ಆಯ್ತು. ಜನರು ಮತ್ತೆ ಜೀವಿಸೋದಿಕ್ಕೆ ಶುರು ಮಾಡಿದ್ರು. ಮತ್ತೆ ಈ ರೀತಿ ನೇಹಾಳ ಬುದ್ಧಿವಂತಿಕೆ, ನಾರಿ ಶಕ್ತಿ, ಸಾಹಸ ಒಂದು ಕಾಣದೇ ಇದ್ದಂತಹ ಹಳ್ಳಿನ ಶಾಪದಿಂದ ಮುಕ್ತಗೊಳಿಸ್ತು. ಮತ್ತೆ ಅದು ಭಾರತದ ನಕ್ಷೆನಲ್ಲಿ ಸ್ಥಾಪನೆ ಕೂಡ ಆಯ್ತು. ಚಮತ್ಕಾರಗಡ ಈಗ ಬದಲಾವಣೆಯಿಂದ ಕೂಡಿತ್ತು.